ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಫ್ರೈಡ್ ರೈಸ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. 1/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ಇದು ಬೋನ್ಲೆಸ್ ಅಲ್ಲ, ಬೋನ್ ಇರೋದೇ ತೊಗೊಂಡಿದ್ದೀನಿ. ಬೇಯಿಸಾದ್ಮೇಲೆ ನಾನೇ ಸಪ್ರೇಟ್ ಮಾಡ್ತೀನಿ ಬೋನ್ನ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೋಬೇಕು. ಕ್ಯಾಬೇಜ್ ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ಕೋಬೇಕು, ಸಣ್ಣ ಸಣ್ಣ ಪೀಸು, ತುಂಬ ತೆಳು ಪೀಸ್ ಇರಬೇಕು. ಉದ್ದುದ್ದ ಕಟ್ ಮಾಡ್ಕೋಬೇಕು. ಇದು ನಾನು ಯಾವುದೇ ಸಾಸ್ ಇಲ್ಲದೆ, ಟೊಮೆಟೊ ಸಾಸ್ ಇಲ್ಲದೆ, ಸೋಯಾ ಸಾಸ್ ಇಲ್ಲದೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದನ್ನು ತುಂಬ ಅಂದರೆ ತುಂಬ ಸುಲಭವಾಗಿರೋದು ಇದು ಚಿಕನ್ ಫ್ರೈಡ್ ರೈಸು. ಡಾಬಾ ಇದು ರೋಡ್ ಸೈಡೆಲ್ಲ ಹೆಂಗೆ ಟೇಸ್ಟ್ ಇರುತ್ತೆ ಹಾಗೆ ಅದೇ ಟೇಸ್ಟಲ್ಲಿ ಬರುತ್ತೆ. ನೋಡಿ, ಬೀನ್ಸ್ ಕ್ಯಾಬೇಜ್ ಕಟ್ ಮಾಡಾಯಿತು. ಬೀನ್ಸ್ನ ಕಟ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕ ಚಿಕ್ಕದು ಮಾಡಬೇಕು. ನೋಡಿ ಎಷ್ಟು ಕಟ್ ಮಾಡ್ಕೋತೀನಿ ನಾನು. ಹತ್ತು 12 ಬೀನ್ಸ್ ತಗೊಂಡಿದ್ದೀನಿ ಅಷ್ಟೇ. ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ, ತುಂಬ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸುಲಭ ಆಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೈಜಿನಿಕ್ಕಾಗಿ. ಪ್ರತಿಯೊಬ್ಬರು ಏನೇನು ತೋರಿಸ್ತಿದ್ದೀನೋ ಅದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಆದಷ್ಟು ಫ್ಯಾಮಿಲಿ ಪೂರ್ತಿ ಹೊರಗಡೆ ಹೋಗಿ ತಿನ್ನೋ ಆರೋಗ್ಯ ಕೆಡಿಸ್ಕೊಳೋ ಬದಲು ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡಿ ತಿನ್ಬೋದು. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು. ನೋಡಿ, ಕ್ಯಾರೆಟ್ನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು, ಕ್ಯಾಬೇಜ್ ಕಟ್ ಮಾಡಾಗಿದೆ. ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊತೀನಿ. ಇದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳಲ್ಲ, ಉದ್ದುದ್ದ ಕಟ್ ಮಾಡ್ಕೊತೀನಿ. ಇದೆಲ್ಲ ಬಾಯಿ ಸಿಕ್ಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಇದು ಈರುಳ್ಳಿ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಬಾಯಿಗೆಲ್ಲ ತಿಂತಾ ಇರೋವಾಗ ಬಾಯಿ ಸಿಗಬೇಕು. ಆ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಬಾಯಿಗೆ ಸಿಗೋದು ಚೆನ್ನಾಗಿರಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಬೋದು. ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಯಿಸ್ಕೊಂಡು ತಗೊಬಂದಿದ್ದೀನಿ ಚಿಕನ್ನ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಕೈಯಲ್ಲೇ ಮುರಿದು ಹಾಕೋತಾ ಇದ್ದೀನಿ. ಬೋನ್ನ ಸಪ್ರೇಟ್ ಮಾಡಿ ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದರ ಮೇಲೆ ಕ್ವಾಂಟಿಟಿ ಮೇಲೆ ಆಗುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ನಾನು. ಗೋಲ್ಡನ್ ಕಲರ್ ಬರೋ ಹಾಗೆ ಮಾಡಬೇಡಿ, ಜಸ್ಟ್ ಒಂದು ಫ್ರೈ ಆದಂಗೆ ಮಾಡ್ಕೊಳ್ಳಿ. ಈರುಳ್ಳಿ ಹಾಕೋತಾ ಇದ್ದೇನೆ, ಉದ್ದುದ್ದ ಪೀಸ್ ಕಟ್ ಮಾಡಿಕೊಂಡೆ. ಕ್ಯಾಬೇಜ್ ಹಾಕೋತಾ ಇದ್ದೇನೆ. ಕ್ಯಾಬೇಜು, ಬೀನ್ಸು, ಕ್ಯಾರೆಟು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೋಬೇಕು. ಎಣ್ಣೆದಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ನೀರು ಹಾಕಿ ಬೇಯಿಸ್ತಾ ಇಲ್ಲ, ಅದಕ್ಕೆ ಆದಷ್ಟು ಎಣ್ಣೆದಲ್ಲೇ ಬೇಯಿಸ್ಕೋಬೇಕು. 80% ಬೆಂದರೆ ಸಾಕಿದ್ದು. ಹಾಗೆ ತಿನ್ಬೋದು, ಹಸಿದು ಎಲ್ಲ ತರಕಾರಿಗಳು ತಿಂತಾರೆ ಎಲ್ಲರೂ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ, ಬೇಯುತ್ತೆ ಅಂತ. ಇದಕ್ಕೆ ನೀವು ಸೋಯಾ ಸಾಸು, ಟೊಮೆಟೊ ಸಾಸು ಅದೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ತಿನ್ನೋರು ಮಾಡ್ಕೊಂಡು ತಿನ್ಬೋದು. ನಾನು ಸಾಸ್ ಇಲ್ಲದೆ ಮಾಡೋದು ಹಿಂಗಂತ ತೋರಿಸ್ತಾ ಇರೋದು ಇವಾಗ ನಾನು. ಮುಚ್ಚಿಕ್ಕನ ಒಂದು 5 ನಿಮಿಷ ಬೇಯಲ್ಲಿ ಎಣ್ಣೆದಲ್ಲೇ. ಎರಡು ನಿಮಿಷಕ್ಕೊಂದ್ಸಲಿ, 3 ನಿಮಿಷಕ್ಕೊಂದ್ಸಲಿ ಮಿಕ್ಸ್ ಮಾಡಿಡಿ. ಯಾಕಂದರೆ ತಳ ಹಿಡಿಬಾರ್ದು. ನೀರು ಹಾಕಿಲ್ಲ, ಅದಕ್ಕೆ ತಳ ಹಿಡ್ಕೊಬಿಡುತ್ತೆ ಅಂತ ಮಿಕ್ಸ್ ಮಾಡಿಡಿ. ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೆ ನಾನು.
1 ಸ್ಪೂನ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು. ಗ್ರೀನ್ ಚಿಲ್ಲಿನೂ ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರು. ಫ್ರೈಡ್ ರೈಸ್ ಮಸಾಲನೂ ಸಿಗುತ್ತೆ, ಅದು ನಾನು ಫ್ರೈಡ್ ರೈಸ್ ಮಸಾಲ ಹಾಕ್ಬಿಟ್ಟು ಹೆಂಗೆ ಮಾಡೋದಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಚಿಕನ್ನ ಕಟ್ ಮಾಡಿರ್ತೀನಲ್ಲ, ಅದು ಹಾಕೋತಾ ಇದ್ದೀನಿ. ಚಿಕನ್ನ ಕಬಾಬ್ ಥರ ಮಾಡಿನೂ ಚಿಕನ್ ಫ್ರೈಡ್ ರೈಸ್ ಮಾಡ್ಬೋದು. ನಾನು ಈ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಒಂದು ಕಡೆ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಮುಚ್ಚಿಡೋಣ ಒಂದು 2-3 ನಿಮಿಷ. ಉಪ್ಪು ಖಾರ ಹಿಡೀಲಿ ಚಿಕನ್ಗೆ ಮತ್ತು ತರಕಾರಿಗೆಲ್ಲದಕ್ಕೂ. ಇವಾಗ ಮಾಡಿರೋ ಅನ್ನ ಹಾಕ್ಕೊಳ್ಳೋಣ. ನಾನು ಬಿಸಿ ಬಿಸಿ ಮಾಡ್ಕೊಂಡಿದ್ದೇನೆ. ನೀವು ತಣ್ಣಗಿರೋ ಅನ್ನ ಇಲ್ಲ ಉಳ್ದಿರೋ ಅನ್ನ ಆ ಥರ ಹಾಕೋಬೋದು ಬೇಕಾದರೆ. ಯಾವುದೇ ರೈಸಲ್ಲಾದರೂ ಮಾಡ್ಕೋಬೋದು ಇದನ್ನು. ನಿಮ್ಮ ಮನೆಗೆ ಯಾವ ರೈಸ್ ತಿಂತೀರ ಆ ರೈಸಲ್ಲಿ, ಅಕ್ಕಿಯಲ್ಲಿ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ತಿಂದರೆ ರುಚಿ ಇರುತ್ತೆ. ನೀವು ಒಂದ್ಸಲಿ ಮನೆಗೆ ಮಾಡಿಕೊಂಡ್ರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಾ. ಅಷ್ಟು ಬೇಗ ಅಷ್ಟು ಟೇಸ್ಟಾಗಿರುತ್ತೆ ಇದು ಚಿಕನ್ ಫ್ರೈಡ್ ರೈಸು. ಯಾವುದು ಸಾಸ್ ಇಲ್ಲದೆ ಮಾಡಿದ್ದೀನಿ ಹೆಲ್ತಿಯಾಗಿ. ತುಂಬ ಬೇಗ ಆಗುತ್ತೆ ಇದು. 8-9 ನಿಮಿಷಕ್ಕೆಲ್ಲ ರೆಡಿ ಆಯ್ತು ಇದು ಚಿಕನ್ ಫ್ರೈಡ್ ರೈಸು. ಸೋಯಾ ಸಾಸ್ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕಿಶ್ ಬರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಹೋಗಿ ಕೊಡಿಸೋ ಬದಲು ಮನೆಯಲ್ಲೇ ಈ ಥರ ಟೇಸ್ಟಿಯಾಗಿ ತುಂಬ ಬೇಗ ಆಗುತ್ತೆ, ಹೆಲ್ತಿಯಾಗಿ ನೀವು ಮನೆಗೆ ಟ್ರೈ ಮಾಡಿ. ಮನೆಯವ್ರಿಗೆಲ್ಲ ಮಾಡಿಕೊಡಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.